ಸಭೆ ಉದ್ದೇಶಿಸಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಗೋಕಾಕಿಯವರಿಗೆ ಹಕ್ಕೊತ್ತಾಯಗಳು. ತಮ್ಮ ಕಾರ್ಯಾಲಯದಲ್ಲಿ ಸಾರ್ವಜನಿಕರಿಗೆ ಸರಿಯಾದ ರೀತಿ ಸ್ಪಂದಿಸಬೇಕು. ಗೋಕಾಕ್ ತಾಲೂಕಿನ ಕಲಾರ್ಕೊಪ್ಪ ಗ್ರಾಮದಲ್ಲಿ ಗೌಡಪ್ಪನವರ ಕುಟುಂಬದ ರೈತರಿಗೆ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯ ಒದಗಿಸಿಕೊಡಬೇಕು. ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ವ ಗ್ರಾಮಗಳಿಗೆ ಸರ್ಕಾರದ ಯೋಜನೆಗಳು ಸರಿಯಾದ ರೀತಿಯಲ್ಲಿ ದೊರೆಯುವಂತೆ ಪಿಡಿಒಗಳಿಗೆ ಸೂಚಿಸಬೇಕು. ಗ್ರಾಮ ಪಂಚಾಯಿತಿಗಳಲ್ಲಿ ನಿರಂತರ ನಡೆಯುತ್ತಿರುವ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕು. ಪ್ರತಿ ಗ್ರಾಮಗಳಲ್ಲಿ ಗ್ರಾಮ ಸಭೆ ಕರೆದು ಅದರಲ್ಲಿ ರೈತ ಮುಖಂಡರನ್ನು ಕರೆದು ಕುಂದು ಕೊರತೆಗಳ ಬಗ್ಗೆ ಚರ್ಚಿಸಬೇಕು. ರೈತ ಸಂಘಕ್ಕೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಬೇಡಿಕೆಗಳು ಏನೇನಿತ್ತು ಅವುಗಳನ್ನೆಲ್ಲನೂ ಆದಷ್ಟು ಬೇಗನೆ ಬಗೆಹರಿಸಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಪೊಲೀಸರು ಕರ್ಕೊಂಡು ಬರ್ತಾರ ಇಲ್ಲೋಡ್ರಿ, ಇಲ್ಲ ವಿಶ್ವಾಸದಾಗಿ ಪರಿಸ್ಥಿತಿ. ಆ ಕಾರಣಕ್ಕಾಗಿ ನಮ್ಮ ಪೊಲೀಸ್ ಅಂತಂದ್ರು PSI ಸಾಹೇಬ್ರ, ಮೋಹಿತ್ ಸರ ಮತ್ತ ನಮ್ಮ ಗುಡಾಜಿ ಸಾಹೇಬ್ರ ಇಬ್ರು ಕೂಡ ಅವ್ರು ಇರ್ಲಿ ಅನಿವಾರ್ಯ. ಯಾಕಂದ್ರ ಈಗ ಅವರ ಇಂತಾನ್ ಮಾಡತಾರ. ಈಗ ಅಧ್ಯಕ್ಷರ ಈಗ ಬ್ಯಾಡ್ರಿ, ನಾಳೆ ಒಂದು ಅವಕಾಶ ಕೊಡ್ರಿ, ಯಾಕಂದ್ರೆ ಮಾಡಿ ಬರ್ತಾರೋ ಅದನ್ನ ಅವಕಾಶ ಕೊಡ್ರಿ ಅಂತೇಳಿ PSI ಸಾಹೇಬ್ರು ಕೂಡ ಪಾಪ ವಿನಂತಿ ಮಾಡ್ಕೊಳ್ತಾರ. ಯಾಕಂತಂದ್ರ ಮತ್ ಮೀಟಿಂಗ್ಗಳಿಗೆಲ್ಲ ತೊಂದರೆ ಆಗ್ಬಾರ್ದು ಅಂತಾರು. ನಮ್ದೇನು ಅದಕ್ಕೆ ವಿರೋಧ ಇಲ್ಲ. ಈಗ ನಮಗೊಂದು ಎಂದ್ ಬರ್ತೀರಿ ಅನ್ನೋದೊಂದು ಡೇಟ್ ಕೊಡ್ರಿ. ತಹಶೀಲ್ದಾರ್ ಕೂಡ ಅವ್ರ ಜೋಡಿ ಮಾತಾಡ್ರಿ ಮತ್ತು ADL ಕೂಡ ಮಾತಾಡ್ರಿ. ಇನ್ನ ಬೇಕಾದ್ರೆ 10-20 ನಿಮಿಷ ಟೈಮಿಂಗ್ ಏನು ತೊಂದರೆ ಇಲ್ಲ. ಈರಣ್ಣ ಸೊಸೈಟಿ ಸಾಹೇಬ್ರು ಅವರು ಮೂಡೂರಿಗೆ ತಾಲೂಕಾ ಅಧ್ಯಕ್ಷರು ಅವ್ರ ಜವಾಬ್ದಾರಿ ಐತಿ. ಅವ್ರು ಹೋಗಿ ಸ್ವತಃ ನಿಂತು ಮಾತಾಡಿದವರು ಅದನ್ನ ಕೇಸ್ ಮಾಡಿಸಿ ಬಗೆಹರಿದಿಲ್ಲ. ವಿಶ್ವಾಸ ಇಲ್ಲ ಸಾಹೇಬ ಉದ್ದೇಶ ಕೇಳ್ರಿ ಅಂದ್ರ ಸಾಹೇಬ ಇದನ್ನ ನಾಡದ ಬಂದ ನೀವು ಬರ್ಲಿಲ್ಲ ಅಂದ್ರ ನಾಡದ ಬಂದ ನಾ ಪೊಲೀಸ್ ಅಂತಂದ್ರೆ ನೀವು ಯಾಕೆ ಇಲ್ಲಿ ಹಾಕಿರಿ ಕೇಳಿ. ಇಲ್ಲ ಕೇಳಿ, ನೀವು ಪೊಲೀಸ್ ಅಂತವ್ರು ಬಂದು ಯಾಕೆ ಇಲ್ಲಿ ಹಾಕಿರಿ, ಯಾಕೆ ಕಾನೂನು ಹಾಕಿರಿ? ಇಲ್ಲ ನಮ್ಮ ಅವ್ನ ಎಂದ ಅವನ ಸಮಸ್ಯೆ ಬಗೆಹರಿತಾರ ಆಯ್ತ ಅವಾಗ ಬಗಲ ತೆಗಿಯೋ ಸಾಹೇಬ್. ಈಗ ನಿಮ್ ವಿಶ್ವಾಸ ಮೇಲೆ ಪೊಲೀಸ ಮತ್ತೆ ಸಾಹೇಬ್ರ ವಿಶ್ವಾಸ ಮೇಲೆ ನಾಳೆ ಮಾಡಿದ್ರೆ ಬಹಳ ಸಂತೋಷ ಆಯ್ತು, ಒಳ್ಳೇದಾಯ್ತು, ಮಗು ನಾವು ಬರೋದಿಲ್ಲ, ನಮ್ ಬೇರೆ ಕೆಲಸ ಇಲ್ಲ. ತೆಪ್ಪಿಲ್ಪ ಅಂದ್ರೆ ಅವಾಗ ನೀವು SP ಅವ್ರು ಬಂದು ಹೇಳ್ರು, ನೀವ ಹೇಳ್ಬೇಕಾಗಿ ಉತ್ತರ ಇಲ್ಲ. ಪ್ರಸಂಗ ಸಂಬಂಧ ಪೊಲೀಸ್ ಇಲಾಖೆ ಹೇಳ್ರು, ಮಾತು ಕೇಳಿಲ್ಲ. ಇಲ್ಲ ಇದೆಲ್ಲ ಆದ ಹೇಳಿದಾಗ ಇದು ನೋಡ್ರಿ, ಇದೆಲ್ಲ ಲಾ ಅಂಡ್ ಆರ್ಡರ್ ಇಲ್ಲಿಗೆ ಬಂದು ಇದಿ ಮೇಲೆ ನಿಲ್ಲೋದು, ಪ್ರಾಬ್ಲಮ್ ಮಾಡೋದು, ಇವ್ರು ನಾವು ತೆಗೆದು ಇದೆಲ್ಲ ತಪ್ಪು, ಇಲಾಖೆ ತಪ್ಪೈತೆ. ಈಗ ನೋಡ್ರಿ ಇಷ್ಟ ನಿರ್ಣಯ ಮಾಡಿ ನಾವು ಅಕಸ್ಮಾತ್ ಅಂದ್ರ ನಾಡ್ದು ಬಂದ ಈ ತಾಲೂಕ್ ಪಂಚಾಯತಿ ಆಫೀಸಲ್ಲಿ ಕೀಲಿ ಹಾಕಿಬಿಟ್ರು. ನಮ್ಮ ಸಮಸ್ಯೆ ಬಗ್ಗೆ ಅವ್ರಿಗೆ ಕೀಲಿ ಇರ್ಲಿಲ್ಲ. ತಾಲೂಕ ಏನ ನಮ್ಗೆ ಜವಾಬ್ದಾರಿ ಕೊಡತ್ತಾರ, ಬೇರೆದವರಲ್ಲ. ಅವರ ಕೊಟ್ಟಾಗ ಇಲ್ಲೋಡ್ರಿ ಇಲ್ಲೋಡ್ರಿ ಈಗ ಅವರೆಲ್ಲ ನಮಗ್ ತಿಳುವಳಿಕೆ ಹೇಳತ್ತಾರ, ಹೋರಾಟ ಬೇಡ, ಇದೆಲ್ಲ ಮೀಟಿಂಗ್ ಐತಿ, MLA ಅವ್ರಿಗೆಲ್ಲ ಪ್ರಾಬ್ಲಮ್ ಆಗ್ತಾವು, ದಯವಿಟ್ಟು ಸಹಕಾರ ಮಾಡ್ರಿ ಅಂತ ಹೇಳ್ತಾರೆ. ಇದೆಲ್ಲ ಕಾಪಾಡಿದ್ರು ಅಂತ ನಾಳೆ ಇದು ಕೀಲಿ ಹಾಕಕ್ ಬಂದಂಗ ಅವ್ರ ಯಾಕೆ ಇದನ್ನ ಮಾಡ್ತಾರ? ಅವ್ರೇನು ಮಾಡ. ಇವತ್ತು ಏನು ಕಲಾರ್ಕೊಪ್ಪ ಎಂಬ ಗ್ರಾಮದಲ್ಲಿ ಉದಗಟ್ಟಿ ಪಂಚಾಯಿತಿ ಕಲಾರ್ಕೊಪ್ಪ ಎಂಬ ಗ್ರಾಮದಲ್ಲಿ ರಾಯಪ್ಪ ಗೌಡಪ್ಪನವ್ರ ಅಂತೇಳಿ ನಮ್ಮ ರೈತ ಸಂಘದ ಕಾರ್ಯಕರ್ತ ಅವರು ಸುಮಾರು 2 ವರ್ಷದಿಂದ ಫ್ಲಡ್ದಾಗ ಅವ್ರದೇ ಜಾಗ ಐತಿ. ಅವ್ರ ಜಾಗದಾಗ ಇವತ್ತು ಬೇರೆದವ್ರು ಬಂದ ಮಣಿ ಕಟ್ಟ್ಯಾರು. ಅದನ್ನು PDO ಅವರ ಇಷ್ಟೆಲ್ಲ ಮಣಿ ಕಟ್ಟು ಪ್ರಾರಂಭ ಮಾಡೋದ್ನಾಗ PDO ಅವ್ರಿಗೆ ಅರ್ಜಿ ಕೊಟ್ಟಾರ. ನಮ್ಮ ಹುಡುಗ ಅರ್ಜಿ ಕೊಟ್ಟ ಇನ್ನು ತಕ್ಷಣ ಬಂದ್ ಮಾಡ್ಬೇಕಂತ ಹೇಳಿದಾಗ ಕೂಡ PDO ಉದ್ದೇಶಪೂರ್ವಕ ಆ ಮಣಿಯನ್ನು ಕಟ್ಟ್ಯಾನು. ಒಂದ ಮಣಿ ಮೇಲೆ 4 ಬಿಲ್ಲನ್ನು GPS ತೆಗ್ದಾನ. 5-5 ಲಕ್ಷ ಅಂದರೆ ಸುಮಾರು 20 ಲಕ್ಷ ರೂಪಾಯಿ ಬಿಲ್ ತೆಗ್ದಾನು. 20 ಲಕ್ಷ ರೂಪಾಯಿ ಇದೆಲ್ಲ ಬಿಲ್ ತೆಗೆದಾಗ ಕೂಡ ಈಗ 2 ವರ್ಷ ಆಯ್ತು. ಇವತ್ತು ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಇಲ್ಲಿವರೆಗೆ ಇವತ್ತು ಯಾವುದೂ ರೀತಿ ಸರ್ಕಾರ ಮತ್ತು ಈ ಅಧಿಕಾರಿಗಳು ಕಾನೂನು ವ್ಯವಸ್ಥೆಯನ್ನು ಸಂಪೂರ್ಣ ಹಾಳಾದಾಗೂ ಕೂಡ ಆ್ಯಕ್ಷನ್ ತಗೊಂಡಿಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ತಾಲೂಕ್ ಪಂಚಾಯತಿ ಆಫೀಸ್ಗೆ ಬಂದು ಇದನ್ನು ಬಂದ್ ಮಾಡಿ ಹೋರಾಟ ಮಾಡುವಂಥ ಸಂದರ್ಭದಾಗ ಇವತ್ತು ತಾಲೂಕ್ ಪಂಚಾಯತಿ ಅವರು ಬಂದು ಭರವಸೆ ಕೊಟ್ಟರು. ನಾಳೆ ಇಟ್ಟೋದಿದ್ರು ತಹಶೀಲ್ದಾರ, ನಾವ ADL ಮತ್ತು ಇವರೆಲ್ಲರೂ ಕೂಡಿ ಹೋಗಿ ತಕ್ಷಣ ಸರ್ವೆ ಮಾಡಿ ಅದಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಭರವಸೆ ಕೊಟ್ಟವ್ರು. ಇಲ್ಲಪ್ಪ ಅಂತಂದ್ರೆ ನಾಡದ ಬಂದ ನಾವು ಎಲ್ಲ ರೈತ ಸಂಘಟನೆಗಳು, ರೈತ ಹೋರಾಟಗಾರರು, ಎಲ್ಲ ಸಂಘಟನೆಗಳು ಕೂಡಿ ತಾಲೂಕ್ ಪಂಚಾಯತಿ ಕೀಲಿ ಹಾಯ್ಕೊಂಡು ಕೂತುಪ್ಪ ಅಂತಂದ್ರೆ ಆ ಸಮಸ್ಯೆ ಬಗೆಯವರಿಗೆ ಹೇಳೋದಿಲ್ಲ ಅಂತೇಳಿ ಅವ್ರಿಗೆ ಈಗಾಗಲೇ ಖಡಕವಾಗಿ ಹೇಳಿದ್ವಿ. ಅದೇ ರೀತಿಯಾಗಿ ಸಾಮೂಹಿಕವಾಗಿ
ಈಗ ನಮ್ಮಲ್ಲಿ ಗ್ರಾಮ ಸಭೆಗಳನ್ನ ಮಾಡೋದು ಇರ್ಬೋದು, ಅದೆಲ್ಲ ಇವತ್ತು ಗ್ರಾಮ ಪಂಚಾಯತಿ ಮೆಂಬರ್ಗಳ ಪಿ ಡಿ ಒಗಳ ಇವತ್ತು ತಮ್ಮ ದಬ್ಬಾಳಿಕೆ ನಡೆಸಿ ತಾವ ಸಭೆಗಳನ್ನ ಮಾಡುವಂಥದ್ದು ಆಗ್ತೈತಿ. ಇದು ಉಡಾಪೆ ಆಕೈತಿ. ಇವತ್ತಿಂದ್ರೆ ಅದು ಬದಲಾವಣೆ ಆಗಬೇಕು. ಅದಕ್ಕೊಂದು ಪ್ರೊಸೀಡಿಂಗ್ ತಾವು ಇವತ್ತು ಹಾಕಬೇಕು. ಎಲ್ಲ ಜನರನ್ನು ಕರೆದ ಗ್ರಾಮ ಸಭೆಯನ್ನು ಮಾಡಬೇಕು ಅಂತೇಳಿ ಕಡ್ಡಾಯವಾಗಿ ಇವತ್ತು ಅವರಿಗೆ ಅವರಿಗೆ ವಾರ್ನಿಂಗ್ ಕೂಡ ಮಾಡಿದ್ದೀವಿ. ಅವರು ಕೂಡ ಒಪ್ಪಿಕೊಂಡು ಒಂದು ಸರ್ಕ್ಯುಲೇಷನ್ ಹೊಡಿಸ್ತು ಅಂದರು. ಇದು ಎಲ್ಲ ರೀತಿಯಿಂದ ಇವತ್ತು ಏನ ಪಿ ಡಿ ಒಗಳ ತಮ್ಮ ದಬ್ಬಾಳಿಕೆ ವರ್ತನೆ ಐತಿ ಅದನ್ನು ಶುದ್ಧ ಮಾಡ್ಕೋಬೇಕು. ನೀವೇನ ಇವತ್ತ ಪುಕ್ಕಟ ಕೆಲಸ ಮಾಡತ್ತಿಲ್ಲ. ನಾವೆಲ್ಲ ರೈತರು ಜನಸಾಮಾನ್ಯರು ಟ್ಯಾಕ್ಸ್ ಕೊಟ್ಟದು, ನೀವು ನಮ್ಮ ಕೆಲಸ ಮಾಡಕ್ಕೆ ಇಟ್ಟಿರ್ತಕ್ಕಂಥವ್ರು ಸೇವಕರಿದ್ರಿ. ನೀವೇನಾದರೂ ಇನ್ನು ಮುಂದಿನ ದಿನಮಾನದಾಗ ಉಡಾಪೆ ಮಾಡೋದು, ಈ ರೀತಿ ತಪ್ಪು ಮಾಡೋದು, ಉಡಾಪೆ ಮಾತಾಡೋದು ಮಾಡಕ್ಕೈತಿರಪ್ಪ ಅಂದ್ರೆ ಜಾಗದ ಮೇಲೆ ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ಮನ್ನು ರಿಪೇರಿ ಮಾಡುವಂಥ ಕೆಲಸ ಮಾಡಬೇಕಾಕೈತಿ. ಅದಕ್ಕೆ ತಕ್ಷಣ ತಾವು ಸುಧಾರಣೆ ಆಗಲೇಬೇಕು. ರೈತರಿಗೆ ಗೌರವ ಕೊಡಲೇಬೇಕು. ಯಾಕಂದ್ರೆ ರೈತರ ಬರಗಾಲ, ಅನಾಹುತ ಇವೆಲ್ಲ ಕಷ್ಟದಿಂದ ಇವತ್ತು ಸಂಕಷ್ಟದಾಗದರು. ದಿವಸ 200 ರೂಪಾಯಿ ಕೂಲಿ ಮಾಡಿ ರೈತರು ಬದುಕಾತಾರೋ. ತಮಗೆ ತಿಂಗಳ 50,000 ಲಕ್ಷ ರೂಪಾಯಿ ಪಗಾರ ಕೊಟ್ಟ ಕೆಲಸ ಮಾಡಕ್ಕಿಟ್ಟತಿ. ಇನ್ನು ಮುಂದೆ ಭ್ರಷ್ಟಾಚಾರಿಕೆಯನ್ನ ಕಂಟ್ರೋಲ್ ಮಾಡಲೇಬೇಕು. ಇಲ್ಲ ಅಂತಂದ್ರೆ ನಾವು ನಿಮ್ಮನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಚಟುವಟಿಕೆಗಳು ಭಾಗವಹಿಸೋ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನು ತಾಲೂಕ್ ಪಂಚಾಯತಿ ತಹಶೀಲ್ದಾರ ಹೋಗಿ ADLR ಹೋಗಿ ಏನ ರಿಪೋರ್ಟ್ ಕೊಡ್ತಾರೋ ತಕ್ಷಣ ಅವರ ಪಿಡಿಯೋನ ಮೇಲೆ ಆಕ್ಷನ್ ಮಾಡ್ತು ಅಂತ ಹೇಳ್ಯಾರು. ಅದೇನು 20 ಲಕ್ಷ ರೂಪಾಯಿ ಹಗರಣಾಗಿತ್ತು ಅದನ್ನು ಕೂಡ ತನಿಖೆ ಮಾಡಿಸಿ ಎಲ್ಲ ಕೂಡ ಅವನ ಮೇಲೆ ಆಕ್ಷನ್ ತಗೋತಕ್ಕಂಥ ಕೆಲಸನ ಮಾಡ್ತು ತಂದಾರ ಅವ್ರು ಏನಾದರೂ ನಾಳೆ ಅದ್ರ ಕ್ರಮ ತಗೋಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಅಂತೂ ಬಿಟ್ಟಿದ್ದಿಲ್ಲ. ಆಫೀಸ್ ಕೀಲಿ ಹಾಕೋದೈತಿ. ಅದಕ್ಕೆ ನಾವೆಲ್ಲ ಗಟ್ಟಿದು. ನಾವು ಯಾರಿಗೂ ಈ ಅಧಿಕಾರಿಗಳಿಗೆ ಹೆದರು ಅವಶ್ಯಕತೆ ಇಲ್ಲ. ಇವ್ರು ನಮ್ಮ ಕೆಲಸ ಮಾಡೋಗಳದಾರು. ಇವ್ರು ಏನಾರು ಕೆಲಸ ಮಾಡಲಿಲ್ಲ ಅಂದ್ರೆ ರಿಪೇರಿ ಮಾಡೋದು ನಮ್ಮ ಕರ್ತವ್ಯ. 20 ಲಕ್ಷ ಇವತ್ತಾಯ್ದ DC ಹಿಡ್ಕೊಂಡು CO ಹಿಡ್ಕೊಂಡು ಎಲ್ಲರೂ ಇರ್ಬೋದ್ಲ. ಯಾಕಂದ್ರೆ 20 ಲಕ್ಷ ರೂಪಾಯಿ ಒಂದೇ ಮನ್ಯಾಗ ಬಿಲ್ ತೆಗಿತಾರಪ್ಪ ಅಂತಂದ್ರ ಇದಕ್ಕೆ ಎಲ್ಲರೂ ಶಾಮೀಲ್ ಇರಬಹುದು, ಸರ್ಕಾರ ಶಾಮೀಲ್ ಇರಬಹುದು ಅಂತೇಳಿ ಇದೆಲ್ಲ ರೀತಿ ಐತಿ. ಅದೇನಾದ್ರೂ ಸರಿಯಾಗಿ ಕ್ರಮ ಆಗ್ಲಿಲ್ಲಪ್ಪ ಅಂದ್ರ ಅದು CID ತನಿಖೆನೂ ಮಾಡಕ್ಕಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ಬೇಕು. ರಾಜ್ಯದ ಮುಖ್ಯಮಂತ್ರಿಗೆ ಏನ್ ಹೇಳಕ್ ಇಚ್ಛೆ ಪಡ್ತಪ್ಪ ಆತರ ಇಂಥ ಏನೋ ಒಂದು ಮನಿ ಮೇಲೆ 10 4 ಬಿಲ್ 3 ಬಿಲ್ಗಳನ್ನ ತೆಗೆದಾರು. ಸುಮಾರು ರಾಜ್ಯವ್ಯಾಪಿ ಇವತ್ತು ಬೆಳಗಾವಿ ಜಿಲ್ಲೆ ಒಳಗೆ 100,000 ಮನಿಗಳನ್ನ ಈ ರೀತಿ ತೆಗೆದಾರ ಅಂತೇಳಿ ಬಹಳಷ್ಟು ಉದಾಹರಣೆಗಳದಾವು. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಇವತ್ತ ಜನರದ ಇವತ್ತು ಹಣ ಇರ್ತೈತಿ, ಟ್ಯಾಕ್ಸ್ದಾಗ ಇರ್ತೈತಿ. ಇವತ್ತು ಅಧಿಕಾರಿಗಳು ಅದನ್ನು ದುರುಪಯೋಗ ತಗೋತಾರೋ. ಅದರಿಂದ ಅಧಿಕಾರಿಗಳು ಇವತ್ತು ಭ್ರಷ್ಟಾಚಾರಿಕೆ ಮಾಡತ್ತಾರೋ. ಇದೆಲ್ಲ ಕಂಡು ಬಂದಾಗ ಕೂಡ ಜಿಲ್ಲಾಡಳಿತ ಮೇಲೆ ಮತ್ತು ಜಿಲ್ಲಾ ಪಂಚಾಯತಿ ಮೇಲೆ ಅವ್ನು ಕ್ರಮ ತಗೋಬೇಕಾಗಿತ್ತು ಮುಖ್ಯಮಂತ್ರಿ ಅವರ. ಯಾಕೆ ಇದ್ರ ಬದಲು ನಿರ್ಲಕ್ಷ್ಯನ ಮಾಡತ್ತಾರ ಗೊತ್ತಿಲ್ಲ. ಇದ್ರದ್ದು ಕೂಡ ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಮಟ್ಟದಾಗ ಒಂದು ವಿಷಯ ಇಟ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಕೂಡ ಮಾಡಿ ಇದು ಗಂಭೀರವಾಗಿ ತನಿಖೆ ಆಗಲಿಕ್ಕೆ ಸರ್ಕಾರ ಮೇಲೆ ಒತ್ತಾಯ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನನ್ನ ಹೆಸರು ಸೋನಾಪುರ ಪೂಜೆ, ರೈತ ಸಂಘ ರಾಜ್ಯಾಧ್ಯಕ್ಷ. ಸಂಘಕ್ಕೆ ಹಸಿರು ಸೇನೆಗೆ